ಎಲ್ಲ ಭಾಗದಲ್ಲೂ, ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳುಮಲೆ ಅಂತ ಒಂದು ಊರು, ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಏಳುಮಲೆ ಅಂತ ಮಾಡಿದ್ದಾರೆ. ಒಳ್ಳೆ ನಂಬರು ಅದು ನಾವು ಹುಟ್ಟಿದ್ದ ಮಂತ್. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಏಳುಮಲೆ 3 ಭಾಷೆಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಈಗಷ್ಟೇ ಗೊತ್ತಾಯ್ತು, ಕನ್ನಡ, ತಮಿಳು ಹಾಗೂ ತೆಲುಗು. ಈಗ ಏಳುಮಲೆ ಟೈಟಲ್ ಟೀಸರ್ ನೋಡಿದ್ಮೇಲೆ ನಮ್ಮ ಚಿತ್ರತಂಡ ಜೊತೆಗೆ ಮಾತನಾಡುವಂತಹ ಸಮಯ. ಇಷ್ಟಂತೂ ಸತ್ಯ, ಯಾವುದಾದ್ರೂ ಒಂದು ಬಹಳ ಆತ್ಮೀಯವಾಗುವಂತಹ ಒಂದು ಪಾತ್ರ ಸಿಕ್ಕಾಗ ಆ ಪಾತ್ರದ ಜೊತೆಯಲ್ಲಿ ಬೆಳೆಯುವಂತಹ ಇಡೀ ಕಥಾ ಸ್ವರೂಪ ಇದೆಯಲ್ಲ, ಅದು ಯಾವಾಗಲೂ ಮನಸ್ಸನ್ನ ಕಾಡ್ತಾ ಇರ್ತದೆ. ಅಂತಹ ಕಾಡುವ ಸಿನಿಮಾಗಳ ಪಟ್ಟಿಗೆ ನಮ್ಮ ಏಳುಮಲೆ ಸೇರಿರುತ್ತೆ ಅನ್ನೋದೇ ನನ್ನ ನಿಜವಾದ ನಂಬಿಕೆ. ಎಲ್ಲ ಭಾಗದಲ್ಲೂ, ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳುಮಲೆ ಅಂತ ಒಂದು ಊರು, ಮಲೆ ಮಹದೇಶ್ವರ ಅಂತ ದೇವಸ್ಥಾನ, ಅದರದ್ದು ಒಂದು ಪವರ್ ಏನು ಅನ್ನೋದನ್ನ ಸಿನಿಮಾ ಮುಖಾಂತರ ಹೇಳಿದ್ರಲ್ಲೇ ಬಹುಶಃ ದ ಫ್ಲಾಗ್ ಬೇರರ್ ಅಂತಂದ್ರೆ ಶಿವಣ್ಣ ಸರ್ ಅಂಡ್ ಪ್ರೇಮ್ ಸರ್. ವಿಲೇಜ್ ಇದೆಲ್ಲ ಇರುತ್ತೆ ಅಂತ, ಸೊ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಏಳುಮಲೆ ಅಂತ ಮಾಡಿದ್ದಾರೆ. 100% ಸಕ್ಸಸ್ ಆಗುತ್ತೆ. ಆಮೇಲೆ ನಮ್ಮ ಯಜಮಾನರು ಲಾಂಚ್ ಮಾಡಿದ್ದಾರೆ, ಅಣ್ಣ 100% ಸಕ್ಸಸ್ ಆಗುತ್ತೆ. ನಿಮ್ಮ ಆಶೀರ್ವಾದ ಸದಾ ಹೆಂಗೆ ಇರಲಿ ಅಣ್ಣ. ನೋಡಿ, ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ, ಒಳ್ಳೆದನ್ನೇ ಕಾಣ್ತದೆ. ಡೋಂಟ್ ವರಿ, ಬಂದೇ ಬರ್ತೀನಿ. ಏನು ಇದು ಮಾಡ್ಬೇಕಾ, ಅದು 7ನೇ ತಾರೀಕು 7ನೇ ತಿಂಗಳು 7. ಒಳ್ಳೆ ನಂಬರು. ಫಸ್ಟ್ಲಿ ನೀವು ಟೀಸರ್ ನೋಡಿದಿರಾ, ಯು ಸೀನ್ ದ ಕಾಸ್ಟ್. ಇಟ್ ವಾಸ್ ಎ ಡ್ರೀಮ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು. ನಮ್ಮ ಬಣ್ಣ ಸರ್ ಆಗಿರ್ಲಿ, ಕಿಶೋರ್ ಸರ್ ಆಗಿರ್ಲಿ, ಆ್ಯಂಡ್ ಜಗಪತಿ ಸರ್ ಆಗಿರ್ಲಿ, ಇಂಥ ಹೆಸರುಗಳ ಜೊತೆ ನನಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು ಐ ಆಮ್ ವೆರಿ ಹ್ಯಾಪಿ. ಏಳುಮಲೆ ಈ ಸಿನಿಮಾದಿಂದ ಲಾಟ್ ಆಫ್ ಹಾರ್ಡ್ ವರ್ಕ್. ಫಸ್ಟ್ ಡೇ ನೈಟ್ ಅಂತ ಕೆಲಸ ಮಾಡ್ತಿದ್ರು, ಇವ್ರ ಮನೆಗೇನೆ ಬರ್ತಾ ಇರ್ಲಿಲ್ಲ ಈ ಶೂಟಿಂಗ್ ಟೈಮಲ್ಲಿ. ಸೊ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ರಾನಾ ಅಂಡ್ ಪ್ರಿಯಾಂಕಾ, ನೀವಿಬ್ರು ತುಂಬಾ ಕ್ಯೂಟ್ ಆಗಿ ಕಾಣ್ತೀರಾ ಆಸ್ ಅ ಪೇರ್. ತರುಣ್ ಸರ್ ಇದುವರೆಗೂ ನನಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಅವೆಲ್ಲನೂ ಪ್ರೂವ್ ಮಾಡ್ಕೊಂಡಿದ್ದೀನಿ. ಒಂದು ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳ್ತೀನಿ ಸಾಂಗಲ್ಲಿ ಕೊಟ್ಟಿದ್ದು, ಒಂದು ಅವಕಾಶ ಕೊಟ್ಟಿದ್ರು, ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟ್ ಕಾಟೇರದಲ್ಲಿ ವರ್ಕ್ ಮಾಡಿದೆ, ಅದರಲ್ಲೂ ಒಂದು ರೈತರ ಸಾಂಗ್ ಬರ್ಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಈಗ ಸಿನಿಮಾ ನಿರ್ದೇಶನದ ಅವಕಾಶನೂ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸಿನಿಮಾ, ಲವ್ ಸ್ಟೋರಿ ಅದ್ಭುತವಾಗಿದೆ. ಈ ಟೀಸರ್ ಬಂದು ಈ ಬುಕ್ ಲೇಬಲ್ ಇವತ್ತು ನಾವು ತೋರಿಸಿದ್ದೀವಿ ಎಲ್ಲರಿಗೂ. ಆಡಿಯನ್ಸ್ ಥಿಯೇಟರ್ ಒಳಗಡೆ ಬಂದರೆ ಆ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ತನಕನೂ ಇವಾಗ ನಾವು ಹೆಂಗೆ ಪೇಜ್ ತಿರುಗಿಸ್ತಾ ಹೋಗ್ತಾ ಇರ್ತೀವಿ ಒಂದು ಬುಕ್ ಓದಕ್ಕೆ ಶುರು ಮಾಡಿದ್ರೆ, ಇದು ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನಾವೆಲ್ಲರೂ ನಂಬಿ ಈ ಕತೆಗೆ ಅಷ್ಟು ಸೋಲ್ ಅಂಡ್ ಹಾರ್ಟ್ ತುಂಬಿದೀವಿ. ಟೀಸರೇ ತುಂಬಾ ಕನ್ವಿನ್ಸಿಂಗ್ ಆಗಿದೆ. ಈ ಏನು ನಮ್ಮ ಲಿರಿಕ್ ರೈಟರು ನಮ್ಮ ಇವ್ರು ಏನು ಹೇಳಿದ್ರು, ಈ ಸಿನಿಮಾ ನಿಜವಾಗ್ಲೂ ಒಂದು ಬುಕ್ ತರನೇ ಇರುತ್ತೆ. ಅಷ್ಟು ಹೋಮ್ವರ್ಕ್ ಮಾಡಿದ್ದಾನೆ. ಒಂದು ಎಳೆನ ಇಟ್ಟುಕೊಂಡು ಸಾಕಷ್ಟು ಅದರಲ್ಲಿ ವರ್ಕ್ ಮಾಡಿ, ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ಮಾಡಿ ಸಿನಿಮಾ ಮಾಡಿರೋದು. ಅದರಿಂದ ನಿಜವಾಗ್ಲೂ 100% ನಾನು ನಂಬ್ತೀನಿ. ಬ್ರದರ್ ಮೂವಿ ಬಗ್ಗೆ ನಾನು ಮಾತಾಡಲಿ, ಯಾಕಂದ್ರೆ ಎಲ್ಲ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮೂವಿ ಸೂಪರ್ ಹಿಟ್ ಏನೆ, ಹಾಗಾಗಿ ಈ ಮೂವಿನೂ ಒಳ್ಳೇದಾಗೆ ಆಗುತ್ತೆ. ಮತ್ತೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನನ್ನ ಫಸ್ಟ್ ಸಿನಿಮಾ ಇದು, ತುಂಬಾ ಎಕ್ಸೈಟ್ ಆಗ್ತಾ ಇದೆ ಅಂಡ್ ನರ್ವಸ್ ಕೂಡ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ತಮಿಳ್ ಮಾರ್ಕೆಟ್ ಬೆಳೆಸಬೇಕು ಅಂತಿದ್ರೆ ಅವ್ರಿಗೆ ಕನ್ನಡ ಮಾಡ್ಬೇಕಾಗಿರ್ಲಿಲ್ಲ. ಸೊ ಈಗ ಸಿನಿಮಾದ ಬಗ್ಗೆ ಇನ್ನಷ್ಟು ವಿಷಯವನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಚಿತ್ರತಂಡವನ್ನ ಇದೀಗ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಮೂವಿ ಐ ಬಿ ಏಬಲ್ ಟು ಗಿವ್ ಮೈ ಎಂಟೈರ್ ಸ್ಪೀಚ್ ಇನ್ ಕನ್ನಡ ಇನ್ ದಿ ಸಕ್ಸಸ್ ವೇ. ಈಗ ತಾನೇ ಶುರುವಾಗಿದೆ, ಇವಾಗ ತಾನೇ ಸಾಂಗ್ಸ್ ಎಲ್ಲ ಕಂಪೋಸಿಂಗ್ ನಡೀತಾ ಇದೆ. ಜಸ್ಟ್ ಫಿನಿಶ್ಡ್ ಎ ಟೀಸರ್. ಸೊ ಆಬ್ವಿಯಸ್ಲಿ ಸುದೀಪ್ ಸರ್ ಜೊತೆ ಯಾವಾಗಲೂ ಕೆಲಸ ಮಾಡ್ಬೇಕಾದ್ರೆ ಇಟ್ ವಿಲ್ ಬಿ ಫನ್ ವಿತ್ ಇಟ್ಸ್ ವೆರಿ ಏನಿದೆಯಲ್ಲ ಫನ್ ಆಗಿ ಒಂದು ಇದಿರುತ್ತೆ, ಏನಂತೀವಲ್ಲ ಮತ್ತೆ ಮತ್ತೆ ಮಾಡಿ ವರ್ಷನ್ಸ್ ಮಾಡಿ, ಬಟ್ ಇಟ್ ಬಿ ವೆರಿ ಫನ್ ಅಂಡ್ ಐ ಎಂಜಾಯ್. This film is going to be a very good experience for you all because we have a strong cast as a superstar. Mr. Sudeep is there with us, and Dinesh, Mr. Vijay Karthikeya. This will be a wonderful experience for you, for the audience, and wishing you all the best. And hope to see you on the success meet with me. He is speaking very good Kannada. Thank you. ಈ ಅವಕಾಶ ಕೊಟ್ಟ ಪವರ್ಫುಲ್ ಮ್ಯಾನ್
ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸಾರ್ಗೆ ಧನ್ಯವಾದಗಳು. 3-3.5 ವರ್ಷ 4 ವರ್ಷದಿಂದ ಸಿನಿಮಾ ಮಾಡ್ಬೇಕು ಅಂತ ಓಡಾಡ್ತಾನೆ ಇದ್ರು. ಎಷ್ಟೋ ಕಥೆಗಳು ಬಂದು ಹೋದು ಆಗ್ತಾ ಇರಲಿಲ್ಲ. ಬಟ್ ಇವತ್ತಿಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಇದು ಸಹಜ, ನಾವು ಚೇಂಜಸ್ ಅಂತ ನೋಡೋದಾಗ್ಲಿ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಮನೆ ಬಾಗಿಲ ಹತ್ರ ಬಂದಾಗ ನಮ್ಮೊಟ್ಟಿಗೆ ಇರಬೇಕಾದ್ರೆ ಕಂಟಿನ್ಯೂಸ್ ಎಷ್ಟೇ ವರ್ಷ ಆದ್ರೂ ಕೂಡ ನಮ್ಮೊಟ್ಟಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಐ ಥಿಂಕ್ ವಿ ಆಲ್ ಬೋ ಡೌನ್ ಟು ದ ರೆಸ್ಪೆಕ್ಟ್ ಅಂಡ್ ಲವ್ ದಿಸ್ ಪೀಪಲ್ ಹ್ಯಾವ್ ಶೋನ್. ಕಿಚ್ಚನ್ ಹತ್ರ ಆಲ್ರೆಡಿ ಕಿಚ್ಚಿದೆ, ಆದ್ರೆ ಅವರು 2 ಬೆಂಕಿಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಚ್ಚಿದ್ದಾರೆ. ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ 2 ಕಡ್ಡಿ ದೊಡ್ಡ ಕನ್ನಡದಲ್ಲಿ ಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು. ತಮಿಳಲ್ಲಿ ಹೇಗಿತ್ತು ಮತ್ತೆ ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳುನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬಾ ದೊಡ್ಡ ರೇಂಜಲ್ಲಿ ತುಂಬಾ ದೊಡ್ಡ ರೀತಿಯಲ್ಲಿ ನಿಂತ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟೇ ಬೆಳೆಸ್ಬೇಕು ಅಂತಿದ್ರೆ ಅವ್ರಿಗೆ ಕನ್ನಡ ಮಾಡ್ಬೇಕಾಗಿರ್ಲಿಲ್ಲ. ಅವ್ರು ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋದು ಕನ್ನಡ ಮಾರ್ಕೆಟ್. ಆಬ್ವಿಯಸ್ಲಿ ತಮಿಳ್ ಬ್ಯಾನರ್ ಅಲ್ಲೂ ಸಿನಿಮಾ ಬಿಡುಗಡೆ ಆಗೈತೆ. ಬಿಡುಗಡೆ ಆದ್ಮೇಲೆ ಅವರಿಗೆ ತಮಿಳ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸುದೀಪ್ ಸರ್, ಇದು ಮತ್ತೆ ಔಟ್ ಅಂಡ್ ಹೌಸ್ ಮಾಸ್ ಇರುತ್ತ ಫುಲ್ ಸಿನಿಮಾ ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತ. ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದು. ಇದನ್ನ ನೀವು ಆಕ್ಚುಲಿ ಐ ಥಿಂಕ್ ಯು ಶುಡ್ ವೇಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್ ಅಂಡ್ ರಿವೀಲ್ ಮಾಡಬಾರ್ದು ಅನ್ನೋದೇನಿಲ್ಲ. ಬಟ್ ಐ ಥಿಂಕ್ ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವ್ರು ಬರ್ಕೊಂಡ್ ಬಂದಿದ್ದಾರೆ. ಐ ಥಿಂಕ್ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ ಅಂಡ್ ಬರ್ದಿದ್ದಾರೆ. ತುಂಬಾ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಚಿಕ್ಕ ಟೀಸರ್ ಅಲ್ಲೇ ಗೊತ್ತಾಗುತ್ತಲ್ಲ ಒಂದು ಚಿಕ್ಕದಾಗಿ ಏನ್ ಬಿಟ್ರು. ಇವಾಗ ಆಕ್ಚುಲಿ ಅನೌನ್ಸ್ಮೆಂಟ್ಗೋಸ್ಕರ 2 days ಅಲ್ಲಿ ಮಾಡಿದ್ದು. ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇಂಟೆನ್ಷನ್ ಇಸ್ ಅದರಲ್ಲಿ ಎದ್ದು ಕಾಣ್ತಾರೆ. ಇಟ್ ಇಸ್ ಹೈ ಕೋರ್ ಕ್ಲಾಸ್. 100 ದಿನ ಓಡಿದ್ರೆ ಸಕ್ಸಸ್. ಈಗ ಮೊದಲ 3 ದಿನ ಓಡಿದ್ರೆ ಸಕ್ಸಸ್. ಈಗ 3 ದಿನ 100 ಥಿಯೇಟರ್ ನೋಡುತ್ತೆ, ಆಗ 100 ದಿನ 3 ಥಿಯೇಟರ್ ನೋಡೋದು, 2 ಒಂದೇ. ಇವತ್ತು 25 ದಿನ ಅಂತ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನ ನಾವೆಲ್ಲರೂ ಎಂಜಾಯ್ ಮಾಡೋದಕ್ಕೆ ಕಾರಣ ನನ್ನ ನಿರ್ಮಾಪಕ ಚಲವಾದಿ ಕುಮಾರ್ ಅವರು. ಮೊದಲೆಲ್ಲ 100 ದಿನ ಓಡಿದ್ರೆ ಸಕ್ಸಸ್. ಈಗ ಮೊದಲ 3 ದಿನ ಓಡಿದ್ರೆ ಸಕ್ಸಸ್. ಇದು ಏನು ಸುಮ್ಮನೆ ಉತ್ಪ್ರೇಕ್ಷೆಯ ಮಾತಲ್ಲ, ನಿಜವಾಗಿಯೂ ಅಂಕಿಅಂಶಗಳ ಪ್ರಕಾರ ಕೂಡ ಮೊದಲ 3 ದಿನ ಚೆನ್ನಾಗಿ ಓಡಿದ್ರೆ ಅದು ಸಕ್ಸಸ್. ಅಂತ ಹೊತ್ತಲ್ಲಿ 25 ದಿನ ತುಂಬ ದೊಡ್ಡ ವಿಷಯ. ಈ ಸಿನಿಮಾವನ್ನ ಇದು ಪ್ರೀತಿಪೂರ್ವಕ ಸಿನಿಮಾ. ಈ ಸಿನಿಮಾವನ್ನ ಪ್ರೀತಿಪೂರ್ವಕವಾಗಿ ಆದರಿಸಿದ ಕನ್ನಡಿಗರಿಗೆ ಧನ್ಯವಾದಗಳು. ಮೊದಲ 3 ದಿನ ಓಡಿದ್ರೆ ಸಕ್ಸಸ್, ಅವಾಗ 100 ದಿನ ಓಡಿದ್ರೆ ಸಕ್ಸಸ್ ಅಂತ. ಈಗ 3 ದಿನ 100 ಥಿಯೇಟರ್ ನೋಡುತ್ತೆ, ಆಗ 100 ದಿನ 3 ಥಿಯೇಟರ್ ನೋಡೋದು, 2 ಒಂದೇ. 25 ದಿವಸಕ್ಕೆ ನಾನು ಒಂದೇ ವಿಷಯ ಹೇಳಕ್ಕೆ ಹೇಳ್ತೀನಿ ಇಡೀ ತಂಡಕ್ಕೆ, ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಿಕೊಂಡು ಇದೇ ಥರ ಒಳ್ಳೊಳ್ಳೆ ಇನ್ನು ಶೀಲ್ಡ್ ಕೊಡ್ತಾ ಇರಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಯಾರಾದರೂ ನಮ್ಮ ಸ್ನೇಹಿತರಿದ್ದರೆ ಫಸ್ಟ್ ಅವ್ರ ಕಣ್ಣು ನೋಡ್ಬೇಕು. ನಾವು ಒಂದು ಸಿನಿಮಾ ಸಖತ್ತಾಗಿದೆ ಅಂದಾಗ ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರಬೇಕು. ಆವಾಗ ಅವನು ನಮ್ಮನ್ನು ಪ್ರೀತಿಯಿಂದ ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದ. ಕಣ್ಣು ಕೆಂಪಾಗಾಯಿತು ಅಂದರೆ ಬೇರೆ ವಿಷಯಕ್ಕೆ. ಆದ್ದರಿಂದ ಸಿನಿಮಾ ರಂಗ ಭಾಳ ಕುಗ್ತಾ ಇರೋ ಈ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದು ಒಂದು ಅದರ ಏನು ಹೇಳ್ತಾರೆ ಸರ್, ಸಕ್ಸಸ್ನ ಕಾಣಲಿ ಅಂತ ನನ್ನ ಅರಸಿ. ನಮಸ್ಕಾರ. ಒಂದು ಹೆಣ್ಣಿನ ಮುಖ, ಒಂದು ಗಂಡಿನ ಮುಖ, ಅದ ಪಾತ್ರ ಮಾಡೋದು ನಿಜವಾಗ್ಲೂ ಕಷ್ಟ ಆಗುತ್ತೆ. ಅದನ್ನ ನಿಭಾಯಿಸ್ತಾರೆ ಕಿಟ್ಟಣ್ಣ ಅವರು. ನಾನವನಲ್ಲ ಅವಳು ಅಂತಕ್ಕಂಥ ಒಂದು ನಮ್ಮ ಸಂಚಾರಿ ವಿಜಯರು ಸಿನಿಮಾನ ನೋಡಿ, ಅದು ಟ್ರಾನ್ಸ್ಜೆಂಡರ್ ವಿಚಾರ. ಇದನ್ನ ನೋಡಿದ ಜೋಗ್ತಿ ವಿಚಾರ ಅಣ್ಣ ಹೇಳ್ದಂಗೆ. ಒಂದಷ್ಟು ವೇಷಗಳನ್ನ ನೀವು ನೋಡಿದ್ದೀರಾ, ಆದ್ರೆ ಮೊದಲ ಬಾರಿಗೆ ಒಂದು ಹೊಸ ಪ್ರಯತ್ನಕ್ಕೆ ನಮ್ಮ ನಿರ್ದೇಶಕರಾದಂತಹ ಕಿಶನ್ ಸರ್ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ವೇಷ ಯಾವುದು ಅಂತ ಹೇಳಿ ಈಗ ವೇದಿಕೆ ಮೇಲೆ ತಮ್ಮ ಮುಂದೆ ಅದನ್ನ ಇಡ್ತಾ ಇದ್ದೀವಿ. ಆಮೇಲೆ ಈ ಟೈಟ್ಲ್ ಇದೆಯಲ್ಲ ಸರ್, ನಿಜ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ವೇಷ ಅನ್ನೋದು ಬರುತ್ತೆ ಸರ್. ಒಂದೇ ಮುಖದಲ್ಲಿ
ಒಂದು ಹೆಣ್ಣಿನ ಮುಖ ಒಂದು ಗಂಡಿನ ಮುಖ ಅದ ಪಾತ್ರ ಮಾಡೋದು ನಿಜವಾಗ್ಲೂ ಕಷ್ಟ ಆಗುತ್ತೆ. ಅದನ್ನ ನಿಭಾಯಿಸ್ತಾರೆ ಕಿಟ್ಟಣ್ಣ ಅವರು. ನಿಭಾಯಿಸಿ ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಇದನ್ನ ಒಳ್ಳೆ ಅವಾರ್ಡ್ ಕೂಡ ಬರೋ ತರ ಒಂದು ಪಾತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ವೇಷಗಳು ರವಿ ಬೆಳಗಿರವರು ಬರೆದಿರೋ ಒಂದು ಕತೆ ನಾನವನಲ್ಲ ಅವಳು ಅಂತಕ್ಕಂಥ ಒಂದು ನಮ್ಮ ಸಂಚಾರಿ ವಿಜಯ್ ಅವರು ಒಂದು ಸಿನಿಮಾನ ನೋಡಿ, ಅದು ಟ್ರಾನ್ಸ್ಜೆಂಡರ್ ವಿಚಾರ. ಇದನ್ನ ನೋಡಿದ ಜೋಗತಿ ವಿಚಾರ ಅಣ್ಣ ಹೇಳ್ದಂಗೆ ಇದು ನಮ್ಮ ವೇಷಗಳಲ್ಲ, ನಿಮ್ಮ ಬದುಕಿನ ನೀವೇ ಅರಿಯದ ವೇಷಗಳು. ನೀವು ಹಾಕೊಂಡಿದ್ದೀರಾ ಹಾಕೊಂಡಿಲ್ಲ ಅಂತ ಗೊತ್ತಿಲ್ಲ, ಆದ್ರೂ ನೀವು ಧರಿಸಿರ್ತೀರ ಆ ವೇಷಗಳನ್ನ. ಒಳ್ಳೆಯವರ ವೇಷನೋ, ಕೆಟ್ಟವರ ವೇಷನೋ, ಆತ್ಮೀಯತೆ ವೇಷನೋ, ದ್ರೋಹದ ವೇಷನೋ, ಮೋಸದ ವೇಷನೋ, ಏನೋ ವಿಶ್ವಾಸ ದ್ರೋಹದ ವೇಷನೋ ಗೊತ್ತಿಲ್ಲ. ಆದ್ರೆ ಎಲ್ಲಾ ತರದ ವೇಷಗಳನ್ನ ಪ್ರತಿಯೊಂದು ಜೀವಿನೂ ಹುಟ್ಟಿನಿಂದ ಸಾವಿನವರೆಗೂ ಭಯಂಕರ ವೇಷಕ್ಕೆ ತೊಡ್ಕೊಂಡಿರ್ತಾರೆ. ಅದರ ಮೇಲೆ ಒಂದು ತುಂಬಾ ತೆಳ್ಳನೆಯ ಬೆಳಕು ಬೀಸಿ ನಿಮ್ಮೆಲ್ಲರ ಮನಸ್ಸುಗಳಿಗೆ ಪ್ರೀತಿಯಿಂದ ತೋರಿಸುವಂತ ಪ್ರಯತ್ನ ಶಂಕಿಮಾಮ ಮಾಡ್ತಾವನೆ. ಅಲ್ಲ, ನಾನು ಶಂಕಿಮಾಮ ಅಂತ ಅವನ್ನ ಕರೆಯೋದು, ಅವನ ಹೆಸರು ಕಿಶನ್. ನನ್ನ ಮಗಳನ್ನ ಅವನ ಪ್ರೀತಿಯಿಂದ ಉಲ್ಟಾ ಕರೀತಾಳೆ ಶಂಕಿ ಅಂತ. ಇಲ್ಲ ನೋಡಿದೀರಾ, ಏನು ಹೇಳೋದು ಗೊತ್ತಿಲ್ಲ. ಇನ್ನೊಂದಷ್ಟು ಪ್ರಯೋಗಗಳು ಮಾಡ್ಬೇಕು ಅಂತಿದೀವಿ. ಆ ಪ್ರಯೋಗಗಳ ಮೂಲಕ ನಾನು ನಿಮ್ ಜೊತೆ ಮಾತಾಡ್ಬೋದು. ಎಲ್ರಿಗೂ ಥ್ಯಾಂಕ್ ಯು. ಈ ಚಿತ್ರದ ಶತದಿನೋತ್ಸವ ಸಮಾರಂಭನ ಖಂಡಿತ ನಾವು ಮಾಡ್ತೀವಿ. ನನ್ನ ಎಕ್ಸ್ಪೀರಿಯನ್ಸ್ 40 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಈ ಚಿತ್ರ ಗೆಲ್ಲುತ್ತೆ. ಈ ಚಿತ್ರದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಪ್ರಶಂಸೆ ಸಿಗುತ್ತೆ. ನಮ್ಮ ಬೆನ್ನು ನಾವೇ ತಟ್ಕೋತೀವಿ ಅಂತ ಹೇಳ್ತಾ, ಈ ಚಿತ್ರಕ್ಕೆ ಕೆಲಸ ಮಾಡಕ್ಕೆ PRO ಕೆಲಸ ಕೊಟ್ಟಿದ್ದಕ್ಕೆ ತಂಡಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ರೂಪೇಶ್ ಶೆಟ್ಟಿ. ಜಂಗಲ್ ಮಂಗಲ್ ಅನ್ನುವಂಥ ಒಂದು ಸಿನಿಮಾ ರಕ್ಷಿತ್ ಅವರು ನಿರ್ದೇಶನ ಮಾಡಿದ್ದಾರೆ. ನನ್ನ ತುಂಬ ನೆಚ್ಚಿನ ಆಕ್ಟರ್ ಯಶ್ ಶೆಟ್ಟಿ ಅವರು ಲೀಡ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹರ್ಷಿತಾ ಅನ್ನುವಂತಹ ಯುವ ನಟಿ ಆಕ್ಟ್ ಮಾಡಿದ್ದಾರೆ. ಸೊ ನಾನು ಪ್ರೀಮಿಯರ್ ಶೋನಲ್ಲಿ ಸಿನಿಮಾ ನೋಡಿದ್ದೆ ಆಲ್ರೆಡಿ. ಸೊ ಹಾಗಾಗಿ ಅದು ನನಗೆ ತುಂಬ ಇಷ್ಟ ಆದಂತಹ ವಿಚಾರ ಈ ಒಂದು ಸಿನಿಮಾದಲ್ಲಿ. ಆ್ಯಂಡ್ ಅಭಿನಯದ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಯಶ್ ಶೆಟ್ಟಿ ಅವರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿರುವಂಥ ಒಬ್ಬ ನಟ. ಆ್ಯಂಡ್ ಹರ್ಷಿತ್ ಅವರು ಮೊದಲ ಬಾರಿಗೆ ಆ್ಯಕ್ಟ್ ಮಾಡ್ತಾ ಇದ್ರು ಕೂಡ ಅದು ಎಲ್ಲೂ ಆ್ಯಕ್ಟಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಡೈರೆಕ್ಷನ್ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾಗಿರುವಂತಹ ರಸಭರಿತವಾಗಿರುವಂತಹ ಕಾಮಿಡಿಯ ಜೊತೆಗೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಲಿಮೆಂಟ್ ಇರುವಂತಹ ಸಿನಿಮಾ. ದಯವಿಟ್ಟು ಇಂತಹ ಸಿನಿಮಾಗಳು ಬಂದಾಗ ಅದನ್ನು ಗೆಲ್ಲಿಸುವಂತಹ ಜವಾಬ್ದಾರಿ ನಮ್ಮದು. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ.